ಸನ್ಮಾನ್ಯ ಮುಖ್ಯಮಂತ್ರಿಗಳ ಆ, ಮಾರ್ಗದರ್ಶನ ಮತ್ತು ನೇತೃತ್ವದಲ್ಲಿ ನಮ್ಮ ಇಂಧನ ಸಚಿವರು, ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳು ಮತ್ತು ವಿಶೇಷವಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ಶಾಲಿನಿ ರಜನೀಶ್ ಮೇಡಮ್ ಅವರ ಮಾರ್ಗದರ್ಶನದೊಳಗೆ ಸರ್ಕಾರಿ ನೌಕರರ ಏನು ಇದ್ದಾರೆ, ಇಲ್ಲಿ ಸಚಿವಾಲಯದ ನೌಕರರ ಸಂಘ ಏನಿದೆ, ಆ ಸಂಘ ಮತ್ತು ಬೆಸ್ಕಾಂ ಇಂಧನ ಇಲಾಖೆ ಸಂಯುಕ್ತ ಆಶ್ರಯದೊಳಗೆ ಒಂದು EV ಮೇಳ ಮಾಡೀವಿ. ಇದ್ರ ಉದ್ದೇಶ ಏನಂದ್ರೆ, ಈ ಸಚಿವಾಲಯದ ನೌಕರರು ಏನದಾರ ಇವರು ಜಾಸ್ತಿ ಎಲೆಕ್ಟ್ರಿಕ್ ವೆಹಿಕಲ್ ಬಳಸಬೇಕು. ಅವರು ಕೂಡ ಈ ಒಂದು ಮಾಲಿನ್ಯ ತಡೆಯಲ್ಲಿ ತಮ್ಮದೇ ಆದ ಸಣ್ಣ ಕಾಣಿಕೆ ನೀಡಬೇಕು ಮತ್ತು ಈ ಹೆಚ್ಚೆಚ್ಚು ಡೀಸೆಲು ಪೆಟ್ರೋಲು ಅದನ್ನು ವಾಹನ ಏನು ಬಳಸೋದೈತಲ್ಲ ಅದನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಅವರು ತಮ್ಮದು ಕೊಡುಗೆ ನೀಡಬೇಕು ಅನ್ನುವಂತಹ ಒಳ್ಳೆಯ ಉದ್ದೇಶದಿಂದ ಈ ಒಂದು EV ಮೇಳ ಆರ್ಗನೈಸ್ ಮಾಡೇವಿ. ಒಂದು 16 ಕಂಪ್ನಿಗಳು ತಮ್ಮ ವೆಹಿಕಲ್ಗಳನ್ನು 2 ವೀಲರ್ 4 ವೀಲರ್ಸ್ ಎಲ್ಲ ತಂದಾರ. ಮತ್ತು ಬ್ಯಾಂಕಿನವರು ಬಂದಾರ, ಸಾಲ ಕೊಡೋಕೆ ನಾವು ಅದೀವಿ ಅಂತ ಹೇಳಿ. ಮತ್ತು ನಮ್ಮ ಬೆಸ್ಕಾಮ್ನವರು ಕೂಡ ನಮ್ಮದೊಂದು ಸ್ಟಾಲ್ ಹಾಕೇವಿ. ಇದ್ರ ಜೊತೆಗೆ ನಾವು PM ಸೂರ್ಯಗರ್ ಏನೈತಲ್ಲ, ಮನೆ ಮೇಲೆ ನೀವು ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ನೀವು ಅದನ್ನು ಬಳಸ್ರಿ ಮತ್ತು ಅದನ್ನು ನಿಮ್ಮ ಬಳಕೆ ಆದಮೇಲೆ ಜಾಸ್ತಿ ಇದ್ದರೆ ಅದನ್ನು ನಾವು ಕೊಳ್ತೀವಿ. ಮುಫ್ತ್ ಬಿಜ್ಲಿ ಯೋಜನೆ ಐತಲ್ಲ PM ಸೂರ್ಯಗರ್ದು, ಅದನ್ನು ಕೂಡ ಪ್ರಮೋಟ್ ನಾವು ಮಾಡಕತ್ತೀವಿ ಇಲ್ಲಿ ಬೆಸ್ಕಾಮ್ನವರು. ಇದಕ್ಕೆ ಈ ನಮ್ಮ ವಿಶೇಷವಾಗಿ ನೌಕರರ ಸಚಿವಾಲಯ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಅವ್ರ ಪದಾಧಿಕಾರಿಗಳು ರಮೇಶ್ ತಂಗ ಅವರು, ಅವರ ಎಲ್ಲ ಉಪಾಧ್ಯಕ್ಷರು ಅಧಿಕಾರಿಗಳು ಏನದಾರಲ್ಲ ಅವರು ಭಾಳ ಸಹಕಾರ ಕೊಟ್ಟಾರ. ಮತ್ತು ನಮ್ಮ ಮಂತ್ರಿಗಳು, ಸರ್ಕಾರದ ಸಾರಿಗೆ ಮಂತ್ರಿಗಳು, ಇಂಧನ ಸಚಿವರು, ಮುಖ್ಯ ಕಾರ್ಯದರ್ಶಿಗಳು, ಅಪರ ಮುಖ್ಯ ACS ಅವರು ಎಲ್ಲರೂ ಕೂಡ್ಕೊಂಡು ಇದನ್ನು ಏನು ಇನಾಗ್ರೇಟ್ ಮಾಡ್ಯಾರ. ಇದು ಭಾಳಷ್ಟು ಯಶಸ್ವಿ ಆಕತಿ ಮತ್ತು ನಮ್ಮ ಎಲ್ಲ ನೌಕರರು ಭಾಳಷ್ಟು ಇದರದ್ದು ಸದುಪಯೋಗ ಪಡಿತಾರ ಅಂಥೇಳಿ ನಮಗೆ ಭಾಳಷ್ಟು ನಂಬಿಕೆ ಐತಿ.